ಸೊ ಹಾಯ್, ಹೇಗಿದ್ದೀರಾ? ಹುಷಾರಲ್ವಾ? ಬನ್ನಿ ನಾವಿವತ್ತು ಕಲಿಯುವ ಹೈಡ್ರೇಷನ್ ಬಗ್ಗೆ ಆ್ಯಂಡ್ ಹೈಡ್ರೇಷನ್ ಆಫ್ ಆಲ್ಕೀನ್ ಇದೆ. ಸೊ ಅದರ ಮುಂಚೆ ಹೀಗಿರೋ ಫ್ರೀ ವಿಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲನ್ನು. ಆ್ಯಂಡ್ ನಿಮ್ಗೆ ಗೊತ್ತುಂಟು, ಇಲ್ಲಿ ಡಿಸ್ಕಸ್ ಮಾಡ್ತಿರೋಂಥ ಸ್ಲೈಡ್ಸ್ಗೋಸ್ಕರ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಕಮ್ಯುನಿಟಿದು ಲಿಂಕ್ ಕೊಟ್ಟಿದ್ದೇವೆ, ಅದರಲ್ಲಿ ಕ್ಲಿಕ್ ಮಾಡಿ. ಓಕೆನಾ? ಸೊ ಇನ್ನು ಹೋಗುವ. ಏನು ಹೇಳಿದ್ದಾರೆ? ಹೈಡ್ರೇಷನ್ ಆಫ್ ಆಲ್ಕೀನ್ ವಿತ್ ಡೈಲ್ಯೂಟ್ H2SO4 ಆರ್ ಲೈಕ್ ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಈಗ ನಿಮ್ಮದು ಆಲ್ಕಿನ್ ಇದೆ. ಓಕೆನಾ? ಇಲ್ಲಿ ಏನಿದೆ? ಆಲ್ಕಿನ್ ಇದೆ ಅಲ್ವಾ? ಇಲ್ಲಿ ಏನಾಗ್ಬೋದು? H2SO4 ಆಗ್ಬೋದು, ಡೈಲ್ಯೂಟ್ H2SO4. ಓಕೆನಾ? ಡೈಲ್ಯೂಟ್ H2SO4 ಅಥವಾ ಏನು ಬರ್ಬೋದು? H2 ಆರ್ H+ ಅಯಾನ್ಸ್ ಆರ್ ಹೈಡ್ರೋನಿಯಂ ಅಯಾನ್ಸ್. ಓಕೆನಾ? ಇದೇನು ಬರ್ಬೋದು? ಆ್ಯಂಡ್ ಇಲ್ಲಿ ಕಾರ್ಬೋಕ್ಯಾಟೈನ್ ಫಾರ್ಮ್ ಆಗುತ್ತೆ. ಆಬ್ವಿಯಸ್ಲಿ ಆಲ್ಕಿನ್ ಉಂಟು. ಕಾರ್ಬೋಕ್ಯಾಟೈನ್ ರಿಅರೇಂಜ್ಮೆಂಟ್ಸ್ ಇಲ್ಲಿ ಏನಾಗ್ತದೆ? ಪಾಸಿಬಲ್ ಆಗಿರುತ್ತೆ. ಓಕೆ, ನೀವು ನೆನ್ಪಿಡಬೇಕು, ಈಸ್ ಆಫ್ ಹೈಡ್ರೇಷನ್ ಆಫ್ ಆಲ್ಕೀನ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದ ಸ್ಟೆಬಿಲಿಟಿ ಆಫ್ ಕಾರ್ಬೋಕ್ಯಾಟೈನ್. ಓಕೆ, ನಿಮ್ಗೆ ಈ ಒಂದು ಪಾಯಿಂಟ್ ಸಿಕ್ಕಿತಾ? ಇದು ನೆನ್ಪಿಡ್ಬೋದಲ್ಲ, ಸ್ಟೆಬಿಲಿಟಿ ಆಫ್ ಕಾರ್ಬೋಕ್ಯಾಟೈನ್ ನೆನ್ಪಿಡಿ. ಓಕೆನಾ? ಸೊ ಇಲ್ಲೊಂದು ಎಕ್ಸಾಂಪಲ್ ನೋಡಿ. ಫಾರ್ ಎಕ್ಸಾಂಪಲ್ ಒಂದು ಆಲ್ಕಿನ್ ಕೊಟ್ಟಿದ್ದಾರಲ್ವಾ, CH3 CH2 CH CH3 CH ಆ್ಯಂಡ್ ಡಬಲ್ ಬಾಂಡ್ CH2. ಓಕೆ, ಫಸ್ಟ್ ಏನಾಗ್ತದೆ? ಫಸ್ಟ್ CH3 CH2 CH CH3 CH ಡಬಲ್ ಬಾಂಡ್ CH2. ಇದು ಇಲ್ಲಿ ಹೋಗ್ತದಾ? ಇಲ್ಲಿಂದ ಪಾಸಿಟಿವ್ ಅಂದರೆ ಕಾರ್ಬೋಕ್ಯಾಟೈನ್ ಫಾರ್ಮ್ ಆಗುತ್ತೆ. ದ್ಯಾಟ್ ವಿಲ್ ಬಿ ಅ ಸೆಕೆಂಡ್ ಡಿಗ್ರಿ ಕಾರ್ಬೋಕ್ಯಾಟೈನ್. ಅದರಿಂದ ಏನಾಗ್ತದೋ ಥರ್ಡ್ ಡಿಗ್ರಿ ಕಾರ್ಬೋಕ್ಯಾಟೈನ್ಗೆ ಶಿಫ್ಟ್ ಆಗುತ್ತೆ ಅಲ್ವಾ? ಸೊ H+ ಇಲ್ಲಿ ಇದಾಗುತ್ತೆ. ಸೊ CH3 CH2 H+ ಇದೆ. ಸೊ ಅದು ಅಲ್ಲಿ ಹೋಗಿ ಅಟ್ಯಾಚ್ ಆಗ್ಬೋದು. ಸೊ ನಿಮಿಷ, CH3 ಓಕೆನಾ? ಓಕೆ, ಇಲ್ಲಿಂದ ಇಲ್ಲಿ ಏನಾಗುತ್ತೆ? ಹೈಡ್ರೋಜನ್ ಶಿಫ್ಟ್ ಆಗ್ತದೆ ಅಲ್ವಾ? ಸೊ ಇದು ಹೇಗೆ ಫಾರ್ಮ್ ಆಗ್ಬೋದು? ನಿಮ್ಮದು ಪಾಸಿಟಿವ್ ಚಾರ್ಜ್ ಉಂಟು, CH2 C ಪಾಸಿಟಿವ್ ಚಾರ್ಜ್, CH3 CH ಆ್ಯಂಡ್ CH3, ಇಲ್ಲಿ CH2. ಓಕೆ, ಆಗ ಬ್ರೋಮಿನ್ ಇದ್ದದ್ದು ನಿಮ್ಗೆ ನೆನಪುಂಟಾ? ಸೊ ಆ ಕೇಸಲ್ಲಿ, ಮಾರ್ಕೋಮಿಕೋಸ್ ಕೇಸಲ್ಲಿ ಏನು ಬ್ರೋಮಿನ್ ಇದ್ದದ್ದು ಲೈಕ್ ನೆಗೆಟಿವ್ ಪಾರ್ಟ್ ಆಗಿ ಬ್ರೋಮಿನ್ ಆಗಲಿ ಕ್ಲೋರಿನ್ ಆಗಲಿ, ಇಲ್ಲಿ ಏನು ಬರ್ತದೆ? ನಿಮ್ಮ OH- ಬರುತ್ತೆ. ಸೇಮ್ ಇದನ್ನು ಸಹ ಇಲ್ಲಿ ಹಾಗೆ ಟ್ರೀಟ್ ಮಾಡಿ. ಸೊ ಇಲ್ಲಿ ಏನಾಗ್ತದೆ? ಅಟ್ಯಾಚ್ ಆಗೋದು OH- ಆಗಿರ್ಬೋದು. ಓಕೆನಾ? ಸೊ ಇಲ್ಲಿ ಥರ್ಡ್ ಡಿಗ್ರಿ ಕಾರ್ಬೋಕ್ಯಾಟೈನ್ ಆ್ಯಂಡ್ ರಿಅರೇಂಜ್ಮೆಂಟ್ಸ್ ಆಗ್ತದೆ. ಫಸ್ಟ್ ಯಾವುದ್ರಲ್ಲಿತ್ತು? ಸೆಕೆಂಡ್ ಡಿಗ್ರಿ ಅಲ್ಲಿತ್ತು ಅಲ್ವಾ? ಸೆಕೆಂಡ್ ಡಿಗ್ರಿಯಿಂದ ಥರ್ಡ್ ಡಿಗ್ರಿ ಆಗಿ ಮತ್ತೆ ನಿಮ್ಮದು ನೆಗೆಟಿವ್ ಪಾರ್ಟ್ ಇಲ್ಲಿ ಅಟ್ಯಾಚ್ ಆಗೋದು. ಓಕೆನಾ? ಬಿಕಾಸ್ ಮೋರ್ ಸ್ಟೆಬಿಲಿಟಿ ಅಲ್ವಾ? ಸೊ ಇಲ್ಲೇನು ಬರುತ್ತೆ? CH3 CH2 ಅಲ್ವಾ? OH CH2 ಆ್ಯಂಡ್ CH3. ಇಲ್ಲೇನು CH3 ಉಂಟು, ಅದನ್ನು ನಾವು ಬಿಟ್ಟು ಹೋದ್ವಿ. ಕ್ಲಿಯರ್ ಅಲ್ವಾ? ಡೌಟ್ ಇಲ್ಲಲ್ಲ? ಇಲ್ಲಿ ನೋಡಿ, ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಏನಾಗುತ್ತೆ? H+ ಅಯಾನ್ಸ್ ಲೈಕ್ ಇದುಂಟು ನಿಮ್ಮ CH3 ಇಲ್ಲಿ ಒಂದು CH3 ಉಂಟು ಅಲ್ವಾ? ಇಲ್ಲಿ CH ಉಂಟು, ಡಬಲ್ ಬಾಂಡ್ CH2 ಉಂಟು ಅಲ್ವಾ? ಸೊ ಇಲ್ಲಿಂದ ಇದು ಶಿಫ್ಟ್ ಆಗ್ತದೆ, ಇಲ್ಲಿ ಕಾರ್ಬೋಕ್ಯಾಟೈನ್ ಫಾರ್ಮ್ ಆಗುತ್ತೆ. ಇದನ್ನೇ ನಾವು ಇಲ್ಲಿ ಹಾಕ್ಕೊಳ್ಳೋಣ. ಸೊ ಏನು ಬರ್ಬೋದು? CH3 ಆಯಿತಾ? ಇದು ಇಲ್ಲಿ ಆಯಿತಾ? CH3 ಕ್ಲಿಯರ್ ಅಲ್ವಾ? ಸೊ ಇಲ್ಲಿ ಏನು ಫಾರ್ಮ್ ಆಗುತ್ತೆ? ಥರ್ಡ್ ಡಿಗ್ರಿ ಕಾರ್ಬೋಕ್ಯಾಟೈನ್. ಇದಕ್ಕೆ ಏನಾಗುತ್ತೆ? OH ಆ್ಯಡ್ ಆಗುತ್ತೆ ಅಲ್ವಾ? OH-. ಸೊ ಇಲ್ಲಿ ಏನು ಫಾರ್ಮ್ ಆಗುತ್ತೆ? CH3 ಇಲ್ಲಿ ಮಿಥೈಲ್ಸ್ ನಾವು ಶಿಫ್ಟ್ ಮಾಡ್ಬೋದು, ಹೈಡ್ರೋಜನ್ಸ್ ಲೈಕ್ ಹೈಡ್ರೈಡ್ಸ್ ಶಿಫ್ಟ್ ಮಾಡ್ಬೋದು. ಓಕೆನಾ? ಸೊ ಇಲ್ಲದ್ರೆ ಏನು ಮಾಡ್ಬೋದು? ಜಸ್ಟ್ ಡಿಗ್ರಿ ನೋಡಿ. ಓಕೆ, ಇಲ್ಲಿ ಏನು ಬರುತ್ತೆ? ಸೆಕೆಂಡ್ ಡಿಗ್ರಿ, ಇಲ್ಲಿ ಏನು ಬರುತ್ತೆ? ಥರ್ಡ್ ಡಿಗ್ರಿ, ಇಲ್ಲಿ ಏನು ಬರುತ್ತೆ? ಫಸ್ಟ್ ಡಿಗ್ರಿ, ಆ್ಯಂಡ್ ಇಲ್ಲಿ ಏನು ಬರುತ್ತೆ? ಫಸ್ಟ್ ಡಿಗ್ರಿ. ಸೊ ಯಾರು ಮಾರಿ ಸ್ಟೇಬಲ್? ಇಲ್ಲಿ ನೋಡುವಾಗ ಕಾರ್ಬೋಕ್ಯಾಟೈನ್ ಸ್ಟೇಬಿಲಿಟಿ ಡೈರೆಕ್ಟ್ಲಿ ಅಲ್ವಾ? ಪ್ರೊಪೋರ್ಷನಲ್. ಸೊ ಹಾಗಾದ್ರೆ ಏನು ಬರ್ಬೋದು? ಆಪ್ಷನ್ ನಂಬರ್ 2. ಕ್ಲಿಯರ್ ಅಲ್ವಾ? ಮೇಜರ್ ಪ್ರಾಡಕ್ಟ್ ಆಫ್ ದ ರಿಯಾಕ್ಷನ್. ಓಕೆ, ನಿಮಗೆ ಕೊಟ್ಟಿರೋದು ಹೀಗೆ ಕೊಟ್ಟಿದ್ದಾರೆ ಅಲ್ವಾ? ಆ್ಯಂಡ್ ಇದರಲ್ಲಿ ಡಬಲ್ ಬಾಂಡ್ ಆಚೆ ಇಲ್ಲದ್ರೆ ಈಚೆ ಹೋದ್ರೆ ಸಹ ಹೇಗೆ ಫಾರ್ಮ್ ಆಗ್ಬೋದು? ಕಾರ್ಬೋಕ್ಯಾಟೈನ್ ಇಲ್ಲಿ ಹೇಗೆ ಫಾರ್ಮ್ ಆಗೋದು? ಒಂದು ಇಲ್ಲಿ ಫಾರ್ಮ್ ಆಗುತ್ತೆ, ಒಂದು ಇಲ್ಲಿ ಫಾರ್ಮ್ ಆಗುತ್ತೆ. ಎರಡು ಚಾನ್ಸಸ್ ಉಂಟು. ದಿಸ್ ಒನ್ ವಿಲ್ ಬಿ ಸೆಕೆಂಡ್ ಡಿಗ್ರಿ ಕಾರ್ಬೋಕ್ಯಾಟೈನ್ ಆ್ಯಂಡ್ ಇದೇನು ಥರ್ಡ್ ಡಿಗ್ರಿ ಕಾರ್ಬೋಕ್ಯಾಟೈನ್. ಆ್ಯಂಡ್ ಇದು ಡೈರೆಕ್ಟ್ಲಿ ಪ್ರೊಪೋರ್ಷನಲ್. ಹಾಗಾದ್ರೆ ಏನಾಗಿರ್ಬೋದು? ಇಲ್ಲಿ ಬಂದು ಅಟ್ಯಾಚ್ ಆಗ್ಬೋದು, OH- ಇಲ್ಲಿ ಬಂದು ಥರ್ಡ್ ಡಿಗ್ರಿ ಕಾರ್ಬೋಕ್ಯಾಟೈನ್ ಅಲ್ಲಿ. ಸೊ ನಿಮ್ಮ ಪ್ರಾಡಕ್ಟ್ ಏನು ಫಾರ್ಮ್ ಆಗುತ್ತೆ? ಇಲ್ಲಿ ಅಲ್ವಾ? ಇಲ್ಲಿ ಉಂಟು ಫಸ್ಟ್ ಆಪ್ಷನ್ ಅಂದರೆ ಇದು.
ಅಲ್ವಾ? ಇಲ್ಲಿ ನೋಡಿ, ಇದು ಸೆಕೆಂಡ್ ಡಿಗ್ರಿ ಕಾರ್ಬೋಕ್ಯಾಟೈನ್, ಇದು ಫಸ್ಟ್ ಡಿಗ್ರಿ ಕಾರ್ಬೋಕ್ಯಾಟೈನ್, ಆ್ಯಂಡ್ ದಿಸ್ ಒನ್ ಆಲ್ಸೋ ಫಸ್ಟ್ ಡಿಗ್ರಿ ಕಾರ್ಬೋಕ್ಯಾಟೈನ್. ಆ್ಯಂಡ್ ಇದಂತೂ ಫಾರ್ಮ್ ಆಗ್ಲಿಕ್ಕಿಲ್ಲ, ಬಟ್ ಜಸ್ಟ್ ಕಂಪೇರ್ ಮಾಡಿ ನೋಡಿ, ಓಕೆನಾ? ಈಗ ಥರ್ಡ್ ಡಿಗ್ರಿ ಕಾರ್ಬೋಕ್ಯಾಟೈನ್ ಇದ್ರೆ ಆಬ್ವಿಯಸ್ಲಿ ಅಲ್ಲಿ ಹೋಗಿ ಅಟ್ಯಾಚ್ ಆಗ್ಬೋದು. ಯಾಕೆ ಮರ ಅದು ಸೆಕೆಂಡ್ ಡಿಗ್ರಿಯಲ್ಲಿ ಹೋಗಿ ಅಟ್ಯಾಚ್ ಆಗೋದು? ಲೈಕ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಅಲ್ವಾ? ಸ್ಟೆಬಿಲಿಟಿ ಆಫ್ ಕಾರ್ಬೋಕ್ಯಾಟೈನ್ ಇದರಲ್ಲಿ ಡೈರೆಕ್ಟ್ಲಿ ಪ್ರೊಪೋರ್ಷನಲ್, ಸೊ ಅಲ್ಲಿ ಹೋಗಿ ಅಟ್ಯಾಚ್ ಆಗೋದು ಅಷ್ಟೇ, ಓಕೆನಾ? ಸೊ ಇನ್ನೇನು ಹೈಡ್ರೇಷನ್ ಆಫ್ ಆಲ್ಕೈನ್ ನೋಡುವನಾ? ಸೊ ಇಲ್ಲಿ ಏನು ಮಾಡ್ತೇವೆ ನಾವು, 40% ಡೈಲ್ಯೂಟ್ H2SO4 ಆ್ಯಂಡ್ ಒಂದು ಪ್ರೊಮೋಟರ್ಸ್ ಸಹ ಯೂಸ್ ಮಾಡ್ತೇವೆ. ಈ 1% ಇದೆ ಉಂಟಲ್ವಾ, ದಿಸ್ ಒನ್ ವಿಲ್ ಬಿ ಅ ಪ್ರೊಮೋಟರ್, ಓಕೆನಾ? ಅಂದರೆ ಸ್ಪೀಡಪ್ ಮಾಡಲಿಕ್ಕೆ. ಸೊ ಈಗ ನೀವು ಈಥೈನ್ ಯೂಸ್ ಮಾಡ್ತಿದ್ರೆ ಅಲ್ಲಿ ಏನು ಫಾರ್ಮ್ ಆಗೋದು, ಎಸಿಟಾಲ್ಡಿಹೈಡ್. ಈಥೈನಲ್ಲಿ ಮಾತ್ರ ಇಲ್ಲಿ ಏನಾಗ್ತದೆ, ಎಸಿಟಾಲ್ಡಿಹೈಡ್ ಪ್ರೊಡ್ಯೂಸ್ ಆಗೋದು. ಕ್ಲಿಯರ್ ಅಲ್ವಾ? ಸೊ ಬಾಕಿ ಇರೋದ್ರಲ್ಲಿ ನಿಮ್ಗೆ ಏನೆಲ್ಲ ಪ್ರೊಡ್ಯೂಸ್ ಸಿಗುತ್ತೆ, ಇನಾಲ್ ಆ್ಯಂಡ್ ಕೀಟಾನ್ ಪ್ರಾಡಕ್ಟ್ ಆಗಿ ಫಾರ್ಮ್ ಆಗುತ್ತೆ. ಕ್ಲಿಯರಾ? ಅಲ್ಲಿ ಟಾಟಮರೈಸೇಷನ್ ಆಗುತ್ತೆ, ಅಂದರೆ ಡಬಲ್ ಬಾಂಡ್ ಮತ್ತೆ ಇಲ್ಲಿ ರಿಅರೇಂಜ್ ಆಗುತ್ತೆ, ಅಂದರೆ ಡಬಲ್ ಬಾಂಡ್ ಇಲ್ಲಿ ಬರುತ್ತೆ, ಹೈಡ್ರೋಜನ್ ಇಲ್ಲಿ ಬರುತ್ತೆ, ಸೊ ಹೀಗೆ ಫಾರ್ಮ್ ಆಗುತ್ತೆ, ಓಕೆನಾ? ಇದು ನಿಮ್ಮದು ಇನಾಲ್ ಆಗಿರುತ್ತೆ ಆ್ಯಂಡ್ ಕೀಟೋನ್. ಕ್ಲಿಯರ್ ಅಲ್ವಾ? ಈ ಒಂದು ಕೇಸಲ್ಲಿ ಮಾತ್ರ ನಿಮ್ಗೇನು ಬರುತ್ತೆ, ಎಸಿಟಾಲ್ಡಿಹೈಡ್. ಸೊ ಇದು ಮಾತ್ರ ನಿಮ್ಗೇನು ಕೊಡ್ತಾ ಇರೋದು, ಎಸಿಟಾಲ್ಡಿಹೈಡ್. ಅಂದರೆ ಇದು ನಿಮ್ದೇನು ಅಸಿಟಿಲಿನ್ ಅಲ್ವಾ? ಅಥವಾ ನಮ್ಗೇನು ಹೇಳ್ಬೋದು, ಈಥೈನ್ ಸಹ ಹೇಳ್ಬೋದು, ಓಕೆನಾ? ಸೊ ಇಲ್ಲಿ ಕ್ವಶನ್ ನೋಡುವಾನ, ಪ್ರೆಡಿಕ್ಟ್ ದ ಕರೆಕ್ಟ್ ಇಂಟರ್ಮೀಡಿಯೇಟ್ ಆ್ಯಂಡ್ ಪ್ರಾಡಕ್ಟ್ ಇನ್ ದ ಫಾಲೋಯಿಂಗ್ ರಿಯಾಕ್ಷನ್. ಓಕೆ, ಎರಡರಿಂದ ಜಾಸ್ತಿ ಕಾರ್ಬನ್ ಉಂಟು. ಸೊ ಹಾಗಾದರೆ ನಿಮ್ಮ ಇಂಟರ್ಮೀಡಿಯೇಟ್ ಏನಾಗಿರಬೇಕು, ಇನಾಲ್ ಆಗಿರಬೇಕು, ಆ್ಯಂಡ್ ಪ್ರಾಡಕ್ಟ್ ವಿಲ್ ಬಿ ಕೀಟೋನ್. ಕ್ಲಿಯರ್ ಅಲ್ವಾ? ಸೊ ಆಪ್ಷನ್ ಯಾವ್ದು ಬರುತ್ತೆ, 4th ಒನ್, ಓಕೆನಾ? ಇನ್ನು ಯಾವುದು, ಹೈಡ್ರೋಬೋರೇಷನ್ ಆಕ್ಸಿಡೇಷನ್. ಓಕೆ, ಮಾರ್ಕೋವಿಂಕೋಸ್ ರೂಲ್ ನಿಮಗೆ ನೆನಪಿತ್ತು ಏನು, ನೆಗೆಟಿವ್ ಪಾರ್ಟ್ will get attached to the carbon containing less number of hydrogen atom. ಇಲ್ಲಿ ಏನಾಗ್ಬೋದು, ಉಲ್ಟಾಗ್ಬೋದಾ? ಅಂದರೆ ನೆಗೆಟಿವ್ ಪಾರ್ಟ್ ಎಲ್ಲಿ ಹೋಗ್ಬೋದು, ಕಾರ್ಬನ್ ಕಂಟೈನಿಂಗ್ ಮೋರ್ ನಂಬರ್ ಆಫ್ ಹೈಡ್ರೋಜನ್ ಆಟಮ್ ಅಲ್ವಾ? ನೆಗೆಟಿವ್ ಪಾರ್ಟ್ ಗೆಟ್ಸ್ ಅಟ್ಯಾಚ್ ಟು the carbon which contains more number of hydrogen atom. ಕ್ಲಿಯರ್ ಅಲ್ವಾ? ಸೊ ಇಲ್ಲಿ ಡೈಬೋರೇನ್ ಇದು ರಿಯಾಕ್ಟ್ ವಿತ್ ಆಲ್ಕೇನ್ಸ್ ಟು ಗಿವ್ ಟ್ರೈ ಆಲ್ಕೈಲ್ ಬೋರೇನ್ಸ್ ಆಸ್ ಅಡಿಷನ್ ಪ್ರಾಡಕ್ಟ್. ದಿಸ್ ಇಸ್ ಆಕ್ಸಿಡೈಸ್ ಟು ಆಲ್ಕೋಹಾಲ್ ಬೈ ದ ಹೈಡ್ರೋಜನ್ ಪೆರಾಕ್ಸೈಡ್ ಇರೋದು ನೆನಪಿರಲಿ. ಈಗ ಆಂಟಿ ಇಲ್ಲದ್ರೆ ಇಲ್ಲಿ ಏನು ಹೇಳ್ಬೋದು, ಆಂಟಿ ಮಾರ್ಕೋವಿಂಕೋಸ್ ರೂಲ್ ಅಂತ ಹೇಳ್ಬೋದು, ಓಕೆನಾ? ಸೊ ಅದು ಯಾವಾಗ ಬರೋದು, ಪೆರಾಕ್ಸೈಡ್ ಕೇಸಲ್ಲಿ. ಈಗ ನಿಮ್ಮ HBr ಉಂಟು, ಈಗ ಅನ್ಸಿಮೆಟ್ರಿಕಲ್ ಆಲ್ಕಿನ್ ಉಂಟು, ಆ್ಯಂಡ್ HBr HX ಹಾಗೆ ಅಂತ ಹೈಡ್ರೋಜನ್ ಹೆಲೈಡ್ ಹಾಗೆಲ್ಲ ಇದ್ರೆ ಮಾರ್ಕೋವಿಂಕೋಸ್ ರೂಲ್ ಅಪ್ಲೈ ಆಗುತ್ತೆ. ಅಂದರೆ negative part will get attached to the carbon containing less number of hydrogen atoms. ಬಟ್ ಇಲ್ಲಿ ಪೆರಾಕ್ಸೈಡ್ ಬಂದರೆ ಏನಾಗುತ್ತೆ, ಸೀದಾ ಉಲ್ಟಾ. ಅಂದರೆ ನಿಮ್ಮ ನೆಗೆಟಿವ್ ಪಾರ್ಟ್ ಇಲ್ಲಿ ಹೋಗುತ್ತೆ, ವಿಚ್ ಕಂಟೈನ್ಸ್ ಮೋರ್ ನಂಬರ್ ಆಫ್ ಹೈಡ್ರೋಜನ್ ಆಟಮ್ ಅಲ್ಲಿ ಆ ಒಂದು ಕಾರ್ಬನ್ ಅಲ್ಲಿ ಹೋಗಿ ಅಟ್ಯಾಚ್ ಆಗುತ್ತೆ, ಓಕೆನಾ? ಸೊ ಇಲ್ಲಿ ಕಾರ್ಬೋಕ್ಯಾಟನ್ಸ್ ರಿಅರೇಂಜ್ ಆಗ್ತದೆ ಇಲ್ಲ. ಇಲ್ಲಿ ನೋಡಿ ಏನುಂಟು, ಲೈಕ್ ಫಾರ್ ಎಕ್ಸಾಂಪಲ್ CH3 C ಡಬಲ್ ಬಾಂಡ್ CH2 ಉಂಟು ಅಲ್ವಾ? ಇಲ್ಲಿ ಹೋಗಿ ಅಟ್ಯಾಚ್ ಆಗಬೇಕಿತ್ತು ಇಲ್ಲಿ, ಬಟ್ ಇದ್ರ ಕೇಸಲ್ಲಿ ಏನಾಗ್ತದೆ, ಇಲ್ಲಿ ಒಂದು ಸಾಲ್ವೆಂಟ್ ಕೊಟ್ಟಿದ್ದಾರೆ ಆ್ಯಂಡ್ ಇಲ್ಲಿ ಹೇಳಲಿಕ್ಕಿಲ್ಲ, ಓಕೆ ಹೀಗೆ ಆಗ್ಬೋದು ಅಂತ. ಜಸ್ಟ್ ಇದೇನು ಮಾಡಬೇಕು, ಇದೊಂದು ನೆನ್ಪಿಡಬೇಕು, ಓಕೆನಾ? ಇದೇ ನೆನ್ಪಿಡೋದು ನಿಮಗೆ ಎಕ್ಸಾಮಲ್ಲಿ ಅಷ್ಟೆಲ್ಲ ಹೇಳಲಿಕ್ಕಿಲ್ಲ, ಹೋಗಿ ಹೀಗೆ ಅರೇಂಜ್ಮೆಂಟ್ ಆಗಲಿಕ್ಕಿಲ್ಲ, ಇದು ಎಂತ ಹೈಡ್ರೋಬೋರೇಷನ್ ಆಕ್ಸಿಡೇಷನ್ ಈ ಒಂದು ಪ್ರೊಸೆಸ್, ಹಾಗಾದರೆ ಏನಾಗ್ಬೋದು ಅಂತ ಹಾಗೇನು ಹೇಳಲಿಕ್ಕಿಲ್ಲ. ಜಸ್ಟ್ ಈ ಒಂದು ರೀಸನ್ಸ್ ಇದನ್ನೆಲ್ಲ ನೆನ್ಪಿಡಬೇಕು, ಓಕೆ? B2H6 ಇರ್ಬೋದು, THF ಇರ್ಬೋದು, H2O2 ಆ್ಯಂಡ್ OH- ಇರ್ಬೋದು, ಓಕೆನಾ? ಸೊ ಹಾಗಾದರೆ ಏನಾಗ್ಬೋದು, ಇಲ್ಲಿ CH3 CH2 ಅಂದರೆ ಮೊದಲನೇ ಕೇಸಲ್ಲಿ ಏನಾಗ್ತಿತ್ತು, ಇಲ್ಲಿ ಸೆಕೆಂಡ್ ಡಿಗ್ರಿ ಕಾರ್ಬೋಕ್ಯಾಟೈನ್ ನೋಡ್ತಿದ್ವಿ ಅಲ್ವಾ? ಬಟ್ ಇಲ್ಲಿ ಹಾಗೆ ಆಗಲಿಕ್ಕಿಲ್ಲ. ಎಲ್ಲಿ ಹೋಗಿ ಅಟ್ಯಾಚ್ ಆಗುತ್ತೆ, ನೆಗೆಟಿವ್ ಪಾರ್ಟ್ ವಿಲ್ ಗೆಟ್ ಅಟ್ಯಾಚ್ ಟು ದ ಕಾರ್ಬನ್ ಕಂಟೈನಿಂಗ್ ಮೋರ್ ನಂಬರ್ ಆಫ್ ಹೈಡ್ರೋಜನ್ ಆಟಮ್ಸ್. ಸೊ ಹಾಗಾದರೆ ಇಲ್ಲಿ ಅಟ್ಯಾಚ್ ಆಗುತ್ತೆ, ಓಕೆನಾ? CH2OH. ಕ್ಲಿಯರ್ ಅಲ್ವಾ? ಸೊ ಇದೊಂದು ಪ್ರೊಸೆಸ್ ನೋಡಿಬಿಡಿ. ಇಲ್ಲಿ ನೋಡಿ, ದ ಅಡಿಷನ್ ಆಫ್ ಬೋರೇನ್ ಟು ದ ಡಬಲ್ ಬಾಂಡ್ ಟೇಕ್ಸ್ ಪ್ಲೇಸ್ ಇನ್ ಸಚ್ ಎ ಮ್ಯಾನರ್ ದ್ಯಾಟ್ boron atoms get attached to the sp2 carbon carrying greater number of hydrogen atoms. The alcohol so formed looks as if it has formed by the addition of water to alkanes opposite to the Markovnikov rule. In this reaction, alcohol is obtained in excellent yield. ಕ್ಲಿಯರ್ ಅಲ್ವಾ? ಸೊ ಇಂತಹ ವಿಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲನ್ನು. ಇವತ್ತಿಗಿಷ್ಟೇ, ಬಾಯ್.